ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ RSS ವಿರೋಧಿ ಸಿಂಡ್ರೋಮ್ ವೈರಸ್ಸು ಅಟ್ಯಾಕ್ ಆಗಿದೆ. ಬಹುಶಃ ನನಗನ್ಸುತ್ತೆ ಮಾರ್ಕ್ಸ್ವಾದ ಆರಂಭದಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಇವುಗಳ ನಡುವೆ ಸಂಘರ್ಷ ಅಂತ ಹೇಳ್ತು. ಅದು ವಿಫಲ ಆದ ನಂತರ ಥಾಟ್ಸ್ ಆಫ್ ಫ್ರಾಂಕ್ಫರ್ಟ್ ಅಂದರೆ ಫ್ರಾಂಕ್ಫರ್ಟ್ ಸ್ಕೂಲ್ನಲ್ಲಿ ಕೆಲವರು ಇಲ್ಲ ನಾವಿದನ್ನು ಮಲ್ಟಿಪಲ್ ಆಗಿ ಯೋಚನೆ ಮಾಡಬೇಕು ಅಂಥೇಳಿ ಕಲ್ಚರಲ್ ಮಾರ್ಕ್ಸಿಸಮ್ ಹೆಸರಿನಲ್ಲಿ ಯಾವ್ಯಾವುದು ವೈವಿಧ್ಯತೆ ಇದೆ ಅಲ್ಲಿ ಭಿನ್ನತೆಯನ್ನು ಐಡೆಂಟಿಫೈ ಮಾಡಿ ಅದನ್ನು ಸಂಘರ್ಷದ ಅಸ್ತ್ರವಾಗಿ ತಯಾರಿಸಬೇಕು. ಈಗ ಭಾಷೆ ಬೇರೆ ಬೇರೆ ಇದೆ, ಅದನ್ನೊಂದು ಸಂಘರ್ಷದ ವಿಷಯ. ಬಣ್ಣ ಬೇರೆ ಬೇರೆ ಇದೆ, ಅದು ಸಂಘರ್ಷದ ವಿಷಯ. ಪ್ರದೇಶ ಬೇರೆ ಬೇರೆ ಇದೆ, ಸಂಘರ್ಷದ ವಿಷಯ. ಭೋಜನ ಬೇರೆ ಬೇರೆ ಇದೆ, ಸಂಘರ್ಷದ ವಿಷಯ. ವೇಷಭೂಷಗಳು ಬೇರೆ ಬೇರೆ ಇದ್ದಾವೆ, ಅದು ಸಂಘರ್ಷದ ವಿಷಯ. ಹೀಗೆ ಎಲ್ಲ ವಿಷಯವನ್ನು ಸಂಘರ್ಷದ ವಿಷಯ ಮಾಡಬೇಕು ಅನ್ನುವಂಥ ಕಲ್ಚರಲ್ ಮಾರ್ಕ್ಸಿಸಮ್ ಅಂದರೆ ಸಾಂಸ್ಕೃತಿಕ ಮಾರ್ಕ್ಸ್ವಾದದ ಟೀಚರ್ಗಳು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಒಳ್ಳೆಯ ಸಂಗತಿಗಳನ್ನು ಗುರುತಿಸುವಂಥ ಮಾನಸಿಕ ಸ್ಥಿತಿಯೇ ಹೋಗ್ಬಿಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಹಾತ್ಮ ಗಾಂಧಿ ಏನು ಹೇಳಿದರು? 1934 ವಾರ್ಧಾದಲ್ಲಿ ನಡೆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಅಫಿಷಿಯಲಿ ಭೇಟಿ ಕೊಟ್ಟಿದ್ದರು, ನಾಟ್ ಸೀಕ್ರೆಟ್, ಅಫಿಷಿಯಲಿ ಭೇಟಿ ಕೊಟ್ಟಿದ್ದರು. ಅವರು ಸ್ವಯಂ ಸೇವಕರ ಶಿಸ್ತು, ಅಲ್ಲಿ ಅಸ್ಪೃಶ್ಯತೆಯ ಆಚರಣೆಯೇ ಇಲ್ಲದೆ ಇರೋದು, ವಿವಿಧ ಜಾತಿ ಜನಾಂಗದ ಸ್ವಯಂ ಸೇವಕರು ಒಟ್ಟಿಗೆ ಊಟ ಆಟ ಪಾಠದಲ್ಲಿ ಭಾಗವಹಿಸಿದ್ದು, ಯಾವುದೇ ಜಾತಿ ಭೇದ ಇಲ್ಲದೆ ಅದನ್ನು ಗುರುತಿಸಿ ಅವರಲ್ಲಿ ಶ್ಲಾಘಿಸುವಂಥ ಕೆಲಸ ಮಾಡ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1939 ಪುಣೆಯ RSS ಶಿಬಿರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೆಳಜಾತಿ ಮೇಲ್ಜಾತಿ ಅನ್ನೋ ತಾರತಮ್ಯವೇ ಇಲ್ಲದೆ ಸ್ವಯಂ ಸೇವಕರು ಒಟ್ಟಾಗಿ ಭಾಗವಹಿಸಿರೋದ್ರ ಅಲ್ದಲೇ ಎಲ್ಲ ಜಾತಿಯವರು ಭಾಗವಹಿಸಿರೋದು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಪ್ರಣವ್ ಮುಖರ್ಜಿ 2018 ಮಾಜಿ ರಾಷ್ಟ್ರಪತಿ ಅವರು ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘದ ಸ್ಥಾಪಕ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವ್ರನ್ನ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂಥೇಳಿ ಅವರು ಪ್ರಶಂಸೆ ಮಾಡ್ತಾರೆ. ರತನ್ ಟಾಟಾ, ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ, ಅವರು ಸಂಘದ ಸಾಮಾಜಿಕ ಕಾರ್ಯ ಮತ್ತು ಸೇವಾ ಯೋಜನೆಯನ್ನು ಹಲವಾರು ಬಾರಿ ಅವರು ಗಮನಿಸಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ದೇಶ ಮತ್ತು ವಿದೇಶದ ಗಣ್ಯರು ಶ್ಲಾಘಿಸೋದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಹಿಂದೂಗಳನ್ನು ಸಂಘಟಿಸಬೇಕು. ಯಾಕೆಂದರೆ ಹಿಂದೂಗಳ ವಿಘಟನೆಯೇ ಭಾರತ ಎದುರಿಸಿದ ಸಮಸ್ಯೆಗಳಿಗೆ ಮೂಲ. ಹಿಂದೂಗಳನ್ನು ಸಂಘಟಿಸಬೇಕು ಮತ್ತು ಅವರಲ್ಲಿ ದೇಶಭಕ್ತಿಯ ಸಂಸ್ಕಾರ ಕೊಡಬೇಕು ಅನ್ನುವ ಉದ್ದೇಶವಿಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಹಿಂದೂ ಸಮಾಜವನ್ನು ಸಂಘಟಿಸೋದಕ್ಕೆ ಕೆಲಸ ಮಾಡ್ತಾ ಇದೆ. ಹಾಗೆ ಕೆಲಸ ಮಾಡ್ತಿರೋ ಕಾರಣಕ್ಕೇ ಇವತ್ತು ಸಂಘದ ಪ್ರೇರಣೆಯಿಂದ ನೂರಾರು ಸಂಘಟನೆಗಳು, ಸಕ್ಷಮ ಅಂತ ಒಂದು ಸಂಘಟನೆ ಇದೆ, ಅದು ದಿವ್ಯಾಂಗರ ನಡುವೆ ಕೆಲಸ ಮಾಡುತ್ತೆ, ಸಕ್ಷಮ ಅನ್ನೋ ಸಂಘಟನೆ. ಹಾಗೆಯೇ ನೂರಾರು ಸಂಘಟನೆಗಳು, ರಾಷ್ಟ್ರೋತ್ಥಾನ ಪರಿಷತ್, ವಿದ್ಯಾಭಾರತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ, ಕ್ರೀಡಾ ಭಾರತಿ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡ್ತಾ ಇದೆ, ಭಾರತೀಯ ಮಜ್ದೂರ್ ಸಂಘ ಕಾರ್ಮಿಕರ ನಡುವೆ ಕೆಲಸ ಮಾಡ್ತಾ ಇದೆ. ಹಾಗೆಯೇ ವಿಶ್ವ ಹಿಂದೂ ಪರಿಷತ್ತು ಹಿಂದವು ಸೋದರ ಸರ್ವ, ಹಿಂದೂಗಳೆಲ್ಲರೂ ಸೋದರ ಸಮಾನರು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಅದು ಹಿಂದೂಗಳನ್ನು ಸಂಘಟಿಸುವಂಥ ಕೆಲಸ ಮಾಡ್ತಾ ಇದೆ. ಇದಲ್ಲದೆ ನೂರಾರು ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಾ ಇದ್ದಾವೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇದು ದೆವ್ವದ ರೀತಿಯಲ್ಲಿ ಒಳ್ಳೆಯ ಕಾರ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಣುತ್ತೆ ಅಂದರೆ ಬಹುಶಃ ನನಗನ್ಸುತ್ತೆ ಇವರಿಗೆ ಮಾರ್ಕ್ಸ್ವಾದದ ದೆವ್ವ ಇವ್ರಿಗೆ ಬಡ್ದಿರೋ ಸಾಧ್ಯತೆ ಇದೆ. ದೆವ್ವ ಬಡ್ದಿರೋರು ಒಳ್ಳೆಯವ್ರನ್ನೆಲ್ಲರೂ ಅವ್ರ ಥರನೇ ನೋಡ್ತಾರೆ. ನನಗನ್ಸೋದು ಇವರಿಗೆ ಆ ದೆವ್ವ ಬಡ್ದಿರುವಂಥ ಸಾಧ್ಯತೆ ಇದೆ. ರಾಜ್ಯದ ಮತ್ತು ದೇಶದ ಜನ ಈ ದೇಶಕ್ಕೆ ಹಿಡ್ಕೊಂಡಂಥ ಕಾಂಗ್ರೆಸ್ ದೆವ್ವವನ್ನು ಓಡಿಸೋ ಕೆಲಸ ಮಾಡಿದ್ರು. ಕಾಂಗ್ರೆಸ್ ದೆವ್ವ ಈ ದೇಶಕ್ಕೆ ಹಿಡಿದಿತ್ತು, ಅದನ್ನು ಓಡಿಸೋ ಕೆಲಸ ಮಾಡಿದ್ರು. ಆ ಒಂದು ಹತಾಶೆಯೂ ಕೂಡ ಇವರಿಗೆ ಈ ರೀತಿ ಒಂದು ಆಪಾದನೆ ಮಾಡೋದಕ್ಕೆ ಕಾರಣ ಆಗಿರುವಂಥ ಸಾಧ್ಯತೆ ಇದೆ. ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ,
ಡೊನೇಷನ್ ಮತ್ತು ಡಿವೋಷನ್ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಡೊನೇಷನ್ನಿಗೆ ನಿಮಗೆ ಡೊನೇಷನ್ ಕೊಟ್ಟವ್ರು ಯಾರು, ಯಾರ ಮೂಲಕ ಕೊಡಬೇಕು ಇತ್ಯಾದಿ ಎಲ್ಲ ಕೆಲವೊಮ್ಮೆ ಇನ್ಕಮ್ ಟ್ಯಾಕ್ಸು ರಿಬೇಟ್ ಇರುತ್ತೆ, ಕೆಲವೊಮ್ಮೆ ಇರಲ್ಲ. ಇದು ಪಾಲಿಸಿ ಇದೆ. ಡಿವೋಷನ್ನು ಅಂದರೆ ಗುರು ಪೂಜೆ, ಗುರು ಕಾಣಿಕೆ, ಇದಕ್ಕೆ ಭಾಳ ವ್ಯತ್ಯಾಸ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೊನೇಷನ್ ಕಲೆಕ್ಟ್ ಮಾಡಲ್ಲ, ಯಾವುದೇ ಕಾರ್ಯಕ್ಕೂ ಡೊನೇಷನ್ ಕಲೆಕ್ಟ್ ಮಾಡಲ್ಲ. ಸಂಘ ಪ್ರೇರಿತವಾಗಿರ್ತಕ್ಕಂಥ ಅಂಗಸಂಸ್ಥೆಗಳು ರಿಜಿಸ್ಟರ್ ಆಗಿದ್ದಾವೆ. ಈಗ ರಾಷ್ಟ್ರೋತ್ಥಾನ ಸಂಸ್ಥೆ ರಿಜಿಸ್ಟರ್ ಆಗಿದೆ, ವಿದ್ಯಾಭಾರತಿ ರಿಜಿಸ್ಟರ್ ಆಗಿದೆ, ಸಕ್ಷಮ ರಿಜಿಸ್ಟರ್ ಆಗಿದೆ. ಹೀಗೆ ಬೇರೆ ಬೇರೆ ಸಂಘಟನೆಗಳು, ಗುರುಕುಲಗಳು ನಡೀತಾವೆ, ರಿಜಿಸ್ಟರ್ ಆಗಿದ್ದಾವೆ. ಅವುಗಳು ಡೊನೇಷನ್ ಕಲೆಕ್ಟ್ ಮಾಡ್ತವೆ, ಅದಕ್ಕೆ ಪೇಪರ್ ಸಬ್ಮಿಟ್ ಮಾಡ್ತವೆ, ಎಲ್ಲಿಂದ ಡೊನೇಷನ್ ಎಷ್ಟು ಬಂತು, ಹೇಗೆ ಖರ್ಚಾಯಿತು ಅಂಥೇಳಿ. ಇಲ್ಲಿ ಸ್ವಯಂ ಸೇವಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಂತರಿಕ ಚಟುವಟಿಕೆಗಳಿಗೆ ಸ್ವಯಂ ಸೇವಕರು ವರ್ಷಕ್ಕೊಮ್ಮೆ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಅವರು ಗುರುಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಆ ಗುರುಕಾಣಿಕೆ ಸಮರ್ಪಣೆ ಮಾಡೋದನ್ನು ಕೂಡ ಇತ್ತೀಚೆಗೆ 100 ರೂಪಾಯಿ ಮೇಲ್ಪಟ್ಟು ಸಂಘಕ್ಕೆ ಸಮರ್ಪಣೆ ಮಾಡೋರೆಲ್ಲರೂ ಕೂಡ ಚೆಕ್ ಮೂಲಕನೇ ಸಂಗ್ರಹ ಮಾಡಬೇಕು ಅನ್ನುವಂಥ ನಿಯಮಗಳನ್ನು ತಂದು ಚೆಕ್ ಮೂಲಕನೇ ಕೊಡುವಂಥ ವ್ಯವಸ್ಥೆ ಮಾಡಿದೆ. 100 ರೂಪಾಯಿ ಒಳಗಡೆ ಮಾತ್ರ ಅವರು ಕರೆನ್ಸಿ ಮೂಲಕ ಕೊಡ್ಬೋದು. 100 ರೂಪಾಯಿ ಮೇಲಕ್ಕೆ ಕೊಡೋದಾದರೆ ಚೆಕ್ ಮೂಲಕ ಕೊಡಬೇಕು. ನಾನು ಪ್ರತಿ ವರ್ಷ ಗುರುಪೂಜೆ ಸಂದರ್ಭದಲ್ಲಿ ಭಾಗವಹಿಸ್ತೇನೆ. ನಾವೇನಾದ್ರು ಅಲ್ಲಿ ಗುರುಕಾಣಿಕೆ ಕೊಡಬೇಕು ಅಂದರೆ ಥ್ರೂ ಚೆಕ್ ಕೊಡ್ತೇವೆ. ಅದಕ್ಕೂ ಅಕೌಂಟಬಿಲಿಟಿ ಇದೆ, ಅದಕ್ಕೂ ವ್ಯವಸ್ಥೆ ಇದೆ. ಇಷ್ಟಕ್ಕೂ ಈ ದೇಶದಲ್ಲಿನೇ ಸಾಂಪ್ರದಾಯಿಕವಾಗಿ ಅಸಾಂಪ್ರದಾಯಿಕವಾಗಿ ಎರಡು ರೀತಿಯಲ್ಲಿ, ಅಂದರೆ ನಿಮಗೆ ನೋಂದಣಿ ಮಾಡ್ಕೊಳ್ಳೋರು ಇನ್ಕಮ್ ಟ್ಯಾಕ್ಸು ಅಥವಾ ಸರ್ಕಾರದ ಅನುದಾನ ಇತ್ಯಾದಿ ಪಡೀಲಿಕ್ಕೆ ನೋಂದಣಿ ಮಾಡ್ಕೋಬೇಕಾಗತ್ತೆ. ಇವತ್ತಿನವರೆಗೂ RSS ಕಳೆದ 100 ವರ್ಷಗಳಲ್ಲಿ ಸರ್ಕಾರದ ಅನುದಾನಕ್ಕಾಗಿ ಕೈ ಚಾಚಿಲ್ಲ, ಸರ್ಕಾರದ ಅನುದಾನಕ್ಕಾಗಿ ಕೊಟ್ಟಿಲ್ಲ. ಹಾಗಾಗಿ ಈಗೇನು ಅನ್ರಿಜಿಸ್ಟರ್ ಏನಿದೆ ಅದಕ್ಕೆ ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಹಿಂದೂ ಅನ್ನೋ ಪದ ಎಲ್ಲಿ ರಿಜಿಸ್ಟರ್ ಆಗಿದೆ? ಹಿಂದೂ ಅನ್ನೋದಿಲ್ವ? ಹಾಗಿದ್ರೆ ಹಾಗೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಿಲ್ಲ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆ ನಡೆಸುತ್ತೆ, ಚಟುವಟಿಕೆ ಮಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದಾವೆ, ರಿಜಿಸ್ಟರ್ ಆಗಿ ಅವು ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದರ ಅರಿವಿಲ್ಲದೆಯೇ ಕೇವಲ ವಿರೋಧಿಸೋದನ್ನೇ ಮಾನಸಿಕತೆಯನ್ನಾಗಿ ಮಾಡಿಕೊಂಡಿರೋದಕ್ಕೆ ಕಾರಣ ಬಹುಶಃ ಅವರಿಗೆ RSS ಸಿಂಡ್ರೋಮ್ ಕಾರಣ ಅಂಥೇಳಿ ನನಗೆ ಅನುಮಾನ. ಒಂದು ಮಾತನ್ನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ. ಪ್ರಿಯಾಂಕ ಖರ್ಗೆ ಅವರೇ, ಯಾವುದನ್ನು ನೀವು ವಿರೋಧಿಸ್ತೀರಿ? ರಾಷ್ಟ್ರಭಕ್ತಿನ, ಡೆಡಿಕೇಶನ್ನ, ಸೇವಾ ಚಟುವಟಿಕೆನ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷಾಚರಣೆಯ ಕಾರಣಕ್ಕಾಗಿ ಸಮಾಜದಲ್ಲಿ ಪಂಚಪರಿವರ್ತನೆಯ ವಿಚಾರವನ್ನು ಮುಂದಿಟ್ಟಿದೆ? ಏನದು ಪಂಚಪರಿವರ್ತನೆ? ಕೌಟುಂಬಿಕ ಮೌಲ್ಯಗಳು ಗಟ್ಟಿಯಾಗಬೇಕು. ಕೌಟುಂಬಿಕ ಮೌಲ್ಯಗಳ ಪತನ ಕುಟುಂಬದ ವಿಭಜನೆ ಕಾರಣ ಆಗ್ತಾ ಇದೆ. ಮನೆಯೇ ಮೊದಲ ಪಾಠಶಾಲೆ ಆಗಿತ್ತು, ಮನೆಯೇ ಸಂಸ್ಕಾರದ ಮೊದಲ ಪಾಠಶಾಲೆ ಆಗಬೇಕು. ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ, ಒಟ್ಟು ಬಾಳಿ ಬದುಕ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಮತ್ತೆ ಜಾರಿಗೆ ಬರಬೇಕು. ಇದನ್ನು ನೀವು ವಿರೋಧ ಮಾಡ್ತೀರಾ? ಇದನ್ನು ಕಂಡ್ರೆ ನಿಮ್ಗೆ ವಿರೋಧನಾ? ಇನ್ನೊಂದು ಪ್ರಶ್ನೆನ ಪಂಚಪರಿವರ್ತನೆಯಲ್ಲಿ ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಜಾತಿ ಅಸ್ಪೃಶ್ಯತೆ, ಜಾತೀಯತೆ ದೂರ ಆಗಬೇಕು. ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬರಬೇಕು. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ ಅನ್ನುವಂಥ ಮಂತ್ರದ ಸಾಕಾರ ಆಗಬೇಕು ಅಂತಂದರೆ ಹಿಂದೂಗಳು ಮೊದಲು ಒಟ್ಟಾಗಬೇಕು. ಇದನ್ನು ನೀವು ವಿರೋಧ ಮಾಡ್ತಾ ಇದ್ದೀರಾ? ಬಹುಶಃ ನಿಮಗೆ ಹಿಂದೂಗಳೆಲ್ಲ ಒಟ್ಟಾದರೆ ಜಾತಿ ರಾಜಕಾರಣ ಮಾಡೋರಿಗೆ ನಿಮ್ಮ ಬಂಡವಾಳವೇ ಹೋಗ್ಬಿಡುತ್ತಲ್ಲ, ಆ ಭಯ ನಿಮಗೆ ಕಾಡ್ತಾ ಇದೆಯಾ? ನೀವು ಯಾರನ್ನು ತೋರಿಸ್ಕೊಂಡು ರಾಜಕಾರಣ ಮಾಡೋಕ್ಕಾಗತ್ತೆ? ಹಿಂದೂಗಳೆಲ್ಲ ಒಟ್ಟಾದರೆ SC ST OBC ಮೇಲ್ವರ್ಗ ಕೆಳವರ್ಗ ಅನ್ನೋ ಪ್ರಶ್ನೆನೇ ಬರಲ್ವಲ್ಲ. ನಾವೆಲ್ಲ ಒಂದಾಗಿರ್ತೀವಲ್ಲ, ಆ ಕಾರಣಕ್ಕೆ ನಿಮಗೆ ಹತಾಶೆನಾ? ಮೂರನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದೆ. ಪರಿಸರವನ್ನು ನಾವು ದೇವರ ರೀತಿಯಲ್ಲಿ ನೋಡಿದಂಥ ಸಮಾಜ ವ್ಯವಸ್ಥೆ ನಮ್ಮದು. ಪರಿಸರ ಸಂರಕ್ಷಣೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಪಂಚಪರಿವರ್ತನೆಯಲ್ಲಿ ಒತ್ತು ಕೊಟ್ಟಿದೆ. ನಾಲ್ಕನೇದಾಗಿ ನಾಗರಿಕ ಕರ್ತವ್ಯ ಅಂತ ಇದೆ. ಆ ನಾಗರಿಕ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು. ಸಣ್ಣ ಸಣ್ಣ ವಿಷಯಗಳನ್ನು ಪಾಲಿಸೋದು ಕೂಡ ನಾಗರಿಕ ಕರ್ತವ್ಯದ ಭಾಗ. ಆ ರೀತಿ ನಾಗರಿಕ ಕರ್ತವ್ಯಗಳನ್ನು ಪಾಲಿಸೋದ್ರ ಮೂಲಕ ಉತ್ತಮ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ನಾವು ಮೊದಲು ಪರಿವರ್ತನೆ ಆಗಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಟಿದೆ. ಐದನೇದಾಗಿ
ಸ್ವದೇಶಿ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಯಾವ್ಯಾವುದು ಅನಿವಾರ್ಯ ಅಲ್ಲ, ಅನಿವಾರ್ಯ ಅಲ್ಲದಿರೋದಕ್ಕೆಲ್ಲದಕ್ಕೂ ಭಾರತೀಯರು ಮತ್ತು ಭಾರತದಲ್ಲಿ ತಯಾರಿಸಿದಂಥ ವಸ್ತುಗಳಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಈ 5 ವಿಷಯಗಳ ಬಗ್ಗೆ ನಿಮ್ಮ ವಿರೋಧ ಇದೆಯಾ? ಬಹುಶಃ ನಿಮಗೆ 5 ವಿಷಯಗಳ ಬಗ್ಗೆ ವಿರೋಧ ಇದೆ ಅಂತಂದರೆ RSS ದೆವ್ವ ಅಲ್ಲ, ದೆವ್ವ ನಿಮಗೆ ಮೆಟ್ಕೊಂಡಿದೆ. ಆ ನಿಮಗೆ ಮೆಟ್ಕೊಂಡಿರೋ ದೆವ್ವ ಒಂದು ಮಾರ್ಕ್ಸ್ವಾದದ ದೆವ್ವ ಇರ್ಬೋದು, ಅಥವಾ ಹತಾಶೆಯ ದೆವ್ವ ಇರ್ಬೋದು. ನಿಮ್ಮ ಸೋಲಿನ, ಕಾಂಗ್ರೆಸ್ ನಿರಂತರ ಸೋಲಿನ ಹತಾಶೆಯ ದೆವ್ವ ಇರ್ಬೋದು. ಆ ದೆವ್ವವನ್ನು ಓಡಿಸ್ಬೇಕೇ ಹೊರತು ದೇಶಭಕ್ತಿಯ ಪ್ರೇರಣೆ ಕೊಡ್ತಕ್ಕಂಥ ದೇವ್ರನ್ನ ದೂರ ಮಾಡೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇವತಾ ಕಾರ್ಯ ಮಾಡ್ತಾ ಇದೆ, ದೇವರ ಕಾರ್ಯ ಮಾಡ್ತಾ ಇದೆ, ರಾಷ್ಟ್ರ ಮೊದಲು ಅನ್ನೋ ತತ್ವವನ್ನು ಆಧರಿಸಿ ಕೆಲಸ ಮಾಡ್ತಾ ಇದೆ. ಅದು ದೇವರು ನಿಮಗೆ ಮೆಟ್ಕೊಂಡಿರೋ ದೆವ್ವನ ಓಡಿಸ್ಬೇಕಾದ ಅವಶ್ಯಕತೆ ಇದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ. ಇಲ್ಲದೇ ಇದ್ದರೆ ನಿಮ್ಮ ರಾಜಕೀಯ ಆರೋಗ್ಯನೂ ಕೆಡುತ್ತೆ, ನಿಮ್ಮ ವ್ಯಕ್ತಿಗತ ಆರೋಗ್ಯನೂ ಕೆಡುತ್ತೆ. ನಿಮ್ಮ ಬಗ್ಗೆ ನಂಗೆ ಕಾಳಜಿ ಇದೆ. ನಿಮ್ಮ ರಾಜಕೀಯ ಆರೋಗ್ಯನೂ ಕೆಡಬಾರ್ದು, ನಿಮ್ಮ ವ್ಯಕ್ತಿಗತ ಆರೋಗ್ಯನೂ ಕೆಡಬಾರ್ದು. ನಿಮಗೆ ಮೆಟ್ಕೊಂಡಿರುವಂಥ ದೆವ್ವ ದೂರ ಆಗಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.